ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ಜೀವ ಶಿವವಾಗಿ ಯಾವಾಗ ಪರಿವರ್ತಿತವಾಗುತ್ತೆ ಅಂದರೆ ಈ ವಿಡಿಯೋದಲ್ಲಿ ತಿಳಿಯೋಣ. ಜೀವ ಭಾವ ಶಿವ ಇದು ಯಾವಾಗ ಆಗುತ್ತೆ ಅನ್ನೋದನ್ನು ನಾವು ತಿಳಿಯೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ, ನೆಗೆಟಿವಿಟಿ ರಿಮೂವ್, ಧೂಪದ ಪೌಡರ್, ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್, ಹಾಗೆ 2 ರೀತಿ ಆಯಿಲ್ಗಾಗಿ, ಯಂತ್ರ ರಚನೆಗಾಗಿ, ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆಗಾಗಿ, ಹಾಗೆ ಉಳ್ಕಲ್ಲುವಿಗೆ ಸಂಬಂಧಪಟ್ಟಂಥ ಔಷಧಿಗಾಗಿ, ಒಟ್ಟಿಗೆ ಮದ್ದಾಕಿದಂಥ ಸಮಸ್ಯೆ ನಿವಾರಣೆಗೆ ಔಷಧಿಗಾಗಿ, ಮತ್ತು ಜ್ಞಾನದ ಅಭಿವೃದ್ಧಿಗಾಗಿ, ಜ್ಞಾನದ ಹೆಚ್ಚಳಕ್ಕಾಗಿ, ಮರುವಿನ ಸಮಸ್ಯೆ ನಿವಾರಣೆಗಾಗಿ ಔಷಧಿಗಾಗಿ 6364205078 ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು. ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಸಿಂಪಲ್ ವಿಷಯಗಳಾದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾಡ್ತಾರೆ. ಈಗ ವೇದದ ವಿಚಾರಕ್ಕೆ ಬರೋಣ. ಜೀವ ಶಿವವಾಗಿ ಯಾವಾಗ ಪರಿವರ್ತಿತ ಆಗತ್ತೆ? ಭೌತಿಕ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೀವ ಶಿವನಾಗಿ ಪರಿವರ್ತಿತ ಆಗೋದು ಕಷ್ಟ ಸಾಧ್ಯ ಇದೆ. ಹೇಗೆ? ಭೌತಿಕ ಜೀವನದ ಸಂದರ್ಭದಲ್ಲಿ ಶಿವಾಚರಣೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಶಿವಾಚರಣೆ ಅಂದ್ರೆ ಶುದ್ಧಾಚರಣೆ. ಶುದ್ಧಾಚರಣೆ ಅಂದ್ರೆ ಪರಿಪಕ್ವತೆ. ಆ ಪರಿಪಕ್ವತೆಯಲ್ಲಿ ಏನು? ದೇಹ, ಜೀವ, ಆತ್ಮ ಮೂರರ ಸಮಾಗಮ. ಏನು? ದೇಹ, ಜೀವ, ಆತ್ಮ ಈ ಮೂರರ ಸಮಾಗಮ. ಅದು ಯಾವಾಗ ಸಾಧ್ಯ? ಜೀವವನ್ನ ಭಾವದಲ್ಲಿ ಶಿವವನ್ನಾಗಿ ಪರಿವರ್ತಿತ ಮಾಡ್ತಕ್ಕಂತಹ ವಿಧಾನದಲ್ಲಿ ಸಾಧ್ಯ. ಹಾಗಾದ್ರೆ ಭೌತಿಕ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ತವ್ಯಗಳು, ಕಾರ್ಯಗಳು, ಕಾಯಕವೇ ಕೈಲಾಸ. ಕೆಲಸ ಮಾಡದಿದ್ದರಿಗೆ ಏನು ಪ್ರಯೋಜನ ಇಲ್ಲ. ಎಷ್ಟು ಜನ ನಾಸ್ತಿಕ ವರ್ಗ ಬುದ್ಧಿಮತ್ತೆ ಮಾತನಾಡ್ತಾ ಇರುತ್ತೆ. ಗೆರೆ ನಂಬ್ಕೊಂಡು ಬದುಕಿದ್ರೆ ಹಂಗೇನೆ. ಕೈನಲ್ಲಿರ್ತಕ್ಕಂತಹ ಗೆರೆನಿಂದ ಏನಾಗೋದಿಲ್ಲ. ಶ್ರಮ ಪಡಬೇಕು. ಹಾರ್ಡ್ ವರ್ಕ್ ಈಸ್ ಮಸ್ಟ್ ಅಂತ. ವರ್ಕ್ ಮಾಡಿದ್ರೇನೆ ಫಲ ಅಂತ. ಗೆರೆನೂ ಹಾಗೆ ಬರೋದಿಲ್ಲ. ಪೂರ್ವ ಜನ್ಮದಲ್ಲಿ ಹಾರ್ಡ್ ವರ್ಕ್ ಈಸ್ ಮಸ್ಟ್ ಅನ್ಕೊಂಡೆ ಕೆಲಸ ಮಾಡಿರ್ತಾರೆ. ಆ ಪುಣ್ಯ ಸಂಪಾದನೆಯನ್ನು ಮಾಡಿರ್ತಾರೆ. ಹಾಗಾಗಿ ಗೆರೆ ಬರೋದು, ಗೆರೆನ ರಚನೆ ಮಾಡೋದು. ಅವ್ರವ್ರೇನು ಹೊಟ್ಟೆ ಒಳಗಡೆ ಇಟ್ಕೊಂಡು ರಚನೆ ಮಾಡ್ಕೊಂಡಿರಲ್ಲ ಗೆರೆನ. ಹೀಗೆ ಅದು ಬಂದಿದ್ರೆ ಅವ್ರ ಪುಣ್ಯ, ಅವ್ರ ಫಲ ಎಂತಕ್ಕಂಥದ್ದು ನಿಶ್ಚಯವಾಗಿರುತ್ತೆ. ಆದಾಗ್ಯೂ ಪೂರ್ವ ಜನ್ಮದ್ದು ಈ ಜನ್ಮಕ್ಕೆ ಬರುತ್ತೆ. ಈ ಜನ್ಮದಲ್ಲಿ ಏನಾದರೂ ಕಾರ್ಯವನ್ನು ಮಾಡಬೇಕಲ್ವಾ? ಶ್ರಮದಿಂದ ಫಲ ಎಂತಕ್ಕಂಥದ್ದು ಗೆರೆನಲ್ಲಿದ್ರೆ ಶ್ರಮದಿಂದ ಫಲ ಅಂದ್ರೆ ನಿನ್ ಗೆರೆ ಏನೋ ಇದೆಯಪ್ಪ, ಅದು ನೀನು ಶ್ರಮ ಪಡ್ಬೇಕು. ಅದರಿಂದಲೇ ನಿನಗೆ ಫಲ ಅಂತಿದೆ. ಶ್ರಮ ಕೂಡ ಮಾಡಬೇಕು, ಕಾರ್ಯಗಳನ್ನು ಕೂಡ ಮಾಡಬೇಕು, ಆಗ ಫಲ. ಮನುಷ್ಯ ಜೀವನದ ಕಾರ್ಯಾವಳಿಗಳಲ್ಲಿ, ಭೌತಿಕ ಜೀವನದಲ್ಲಿದ್ದಂತಹ ಸಂದರ್ಭದಲ್ಲಿ ಜೀವ ತತ್ಪರವಾಗಿ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಜೀವಕ್ಕೆ ಕ್ಷಮತೆ ಕಡಿಮೆ. ಈಗ ಭೂಮಿ ಮೇಲೆ ಮೊದಲಿನಂತೆ ಅಲ್ಲ. ಮನುಷ್ಯನ ದೇಹವನ್ನು ನೋಡಿ ಅನಾರೋಗ್ಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ವಿಚಾರಗಳ ಸಮಸ್ಯೆಗಳು, ಆಲೋಚನೆಯ ಸಮಸ್ಯೆಗಳು, ಅನುಬಂಧದ ಸಮಸ್ಯೆಗಳು, ಆಚರಣೆಯ ಸಮಸ್ಯೆಗಳು, ಹೊಂದಾಣಿಕೆ ಸಮಸ್ಯೆಗಳು, ನಂಬಿಕೆಯ ಸಮಸ್ಯೆಗಳು ಮೊದಲು ದೊಡ್ಡದಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಮನುಷ್ಯನಲ್ಲ, ಬದಲಿಗೆ ಜೀವದ ಶಕ್ತಿಯ ಕೊರತೆ. ಜೀವ ವಿಕಾಸ ಅಂತ ನಾವು ಕೇಳಿದ್ದೇವೆ. ಆ ಜೀವ ವಿಕಸನವನ್ನ ಹೊಂದಿದರೆ ಅದಕ್ಕೆ ಆ ಕ್ಷಮತೆ ಇರುತ್ತೆ. ಆದ್ರೆ ಜೀವ ಏನ್ ಮಾಡುತ್ತೆ? ಇರ್ತಕ್ಕಂಥ ಶಕ್ತಿ ಎಲ್ಲ ಖರ್ಚು ಮಾಡ್ಕೊಂಡು ಬಂದ್ಬಿಡುತ್ತೆ. ಇಲ್ಲಿಂದ ರಾಕೆಟ್ ಹಾರ್ಬಿಡ್ತೀವಿ ಮೇಲೆ. ಆ ರಾಕೆಟ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಂಧನವನ್ನು ಕೂಡ ಖರ್ಚು ಮಾಡ್ಕೊಳ್ಳುತ್ತೆ. ಅದ್ ಮೇಲೆ ಹೋಗ್ಬೇಕಂದ್ರೆ ಇಂಧನ ಕೂಡ ಖರ್ಚು ಮಾಡ್ಕೊಳ್ಳೋಗ್ಬೇಕು. ಇಲ್ಲಾಂದ್ರೆ ಹಂಗೇನು ಹೋಗೋದಿಲ್ಲ ಅದು. ಹಾಗೆ ಜೀವ ಒಂದ್ ಜನ್ಮ ಕಳ್ಕೊಂಡು ಮತ್ತೊಂದು ಜನ್ಮ ಕಳ್ಕೊಂಡು ಬರ್ಬೇಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಊರ್ಜೆ, ಎನರ್ಜಿಯನ್ನು ಕೂಡ ಖರ್ಚು ಮಾಡ್ಕೊಂಡು ಬರ್ಬೇಕು.
ಆದ್ರೆ ಬುದ್ಧಿವಂತ ಜೀವಿಗಳು ಏನು ಮಾಡ್ತಾವೆ, ಕೂತ್ಕೊಂಡು ತಿಂದರೆ ಕುಡಿಕೆ ಹೊನ್ನು ಸಾಲದು, ಕೂತ್ಕೊಂಡು ತಿಂದರೆ ಕೊಬ್ಬರಿಕೆ ಹೊನ್ನು ಸಾಲದು ಅಂತ ಗಾದೆ ಕೇಳಿದ್ದೀರಿ. ಅದಕ್ಕೆ ಖರ್ಚು ಮಾಡೋದ್ರ ಜೊತೆಗೆ ದುಡಿತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯೋಗ್ಯರು. ಹಾಗೆ ಜೀವದಲ್ಲಿ ಶಕ್ತಿಯನ್ನು ಖರ್ಚು ಮಾಡೋದ್ರ ಜೊತೆಗೆ ಅದಕ್ಕೆ ಪಡೆದುಕೊಳ್ತಕ್ಕಂಥದ್ದಕ್ಕೆ ಸೇರಿಸ್ತಕ್ಕಂಥವ್ರು ಕೂಡ ಬುದ್ಧಿವಂತರು. ಈಗ ಯಾರು ಯಾವ್ಯಾವ ಜನ್ಮದಲ್ಲಿ ಕಳೆದುಕೊಳ್ಳೋದ್ರ ಜೊತೆಗೆ ಪಡೆದುಕೊಂಡಿದ್ರು ಶಕ್ತಿಯನ್ನ, ಆತ್ಮ ಪರಮಾತ್ಮನ ಸಂತಾನ ಆಧ್ಯಾತ್ಮ ಮಾರ್ಗದಿಂದ ಬೇರೆ ಇನ್ಯಾವ ಮಾರ್ಗದಲ್ಲೂ ಅದಕ್ಕೆ ಶಕ್ತಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಟಾನಿಕ್ ಕುಡಿದ್ರೂ ಆಗೋದಿಲ್ಲ, ಅದೆಲ್ಲ ದೇಹಕ್ಕೆ ಮಾತ್ರ. ಯಾವ ಮಾತ್ರ ಕುಡಿದ್ರೂ ಆಗೋದಿಲ್ಲ, ಅದೆಲ್ಲ ದೇಹಕ್ಕೆ ಮಾತ್ರ, ಜೀವಕ್ಕೆ ಆಗೋದಿಲ್ಲ. ಜೀವ ಮತ್ತು ಆತ್ಮ, ಜೀವಾತ್ಮ ಅದು ಭಗವಂತನ ಆ ಒಂದು ಶ್ರೋತ್ ಅಂತ ನಾವೇನು ಕರಿತೀವಿ, ಮಾರ್ಗ. ಆ ಭಗವಂತನ ಕೃಪೆಯಿಂದ ಮಾತ್ರ ಅದಕ್ಕೆ ಈ ಒಂದು ಶಕ್ತಿ ಲಭ್ಯ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಮ್ಯಾಚಿಂಗ್, ಅದಕ್ಕಿರೋ ಮ್ಯಾಚಿಂಗ್ ಏನು, ಪರಮಾತ್ಮ ಆತ್ಮಕ್ಕೆ, ಜೀವಾತ್ಮಕ್ಕೆ. ಹಂಗಾಗಿ ಅಲ್ಲಿಂದಾನೇ ಶಕ್ತಿ ಸಿಗೋದು. ಬೇರೆ ಇನ್ಯಾವ ಜಗತ್ತಲ್ಲಿ ಇನ್ಯಾವ ದಾರಿನಲ್ಲಿ ಶಕ್ತಿ ಸಿಗೋದಿಲ್ಲ. ಅದನ್ನು ಪಡ್ಕೊಂಡು ಬಂದಿರ್ತಾರೆ. ಯಾರು ಅದನ್ನು ಪಡೀದೆ ಕಳ್ಕೊಂಡು ಬಂದಿರ್ತಾರೆ, ಆಗ ಈ ಭೂಮಿ ಮೇಲಿನ ಜನವನ್ನು ನಾವೇನು ನೋಡ್ತೇವೆ, ತನ್ನ ತಾನು ಪರಿಚಯ ಮಾಡ್ಕೊಳ್ಳೋ ಜ್ಞಾನಶಕ್ತಿ ಕೂಡ ಇಲ್ಲ, ಅಷ್ಟು ವೀಕ್. ತನ್ನ ಬಗ್ಗೆ ತಾನು ತಿಳಿತಕ್ಕಂಥದ್ದು, ಆತ್ಮ ಪರಮಾತ್ಮನ ಬಗ್ಗೆ ತಿಳಿತಕ್ಕಂಥದ್ದು, ತನ್ನ ಬಗ್ಗೆ ತಾನು ತಿಳಿತಕ್ಕಂಥದ್ದಕ್ಕೂ ಕೂಡ ಸಂಕುಚಿತ ಕೇಂದ್ರ ಸ್ಥಿತಿಯಲ್ಲಿದೆ. ಹ್ಯೂಜ್ ಅಥವಾ ವಾಸ್ಟ್ ನಾವೇನು ಕರಿತೇವೆ, ವಿಸ್ತಾರವಾಗಿರ್ತಕ್ಕಂಥ, ಆ ರೀತಿಯಾಗಿಲ್ಲ, ಸಂಕುಚಿತವಾಗಿದೆ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳಿರುತ್ತೆ. ಅಂಥದ್ದೆಲ್ಲ ಕೂಡ ನಿಭಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಜೀವ ಶಿವನಾಗಿ ಪರಿವರ್ತನೆ ಆಗಲಿಕ್ಕೆ ಕಷ್ಟ ಇದೆ. ಹಾಗಾಗಿ ಕರ್ಮಗಳನ್ನು ಕಳೆದುಕೊಂಡು ಆಧ್ಯಾತ್ಮಿಕ ಸ್ಥಿತಿಗೆ ಜರುಗತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಪೂಜೆ, ಆಹಾರ, ಧ್ಯಾನ ಮತ್ತು ಮಂತ್ರ ಜಪಗಳ ಮೂಲಕ. ಮಂತ್ರ ಜಪ ಇಲ್ಲದೆ, ಮಂತ್ರ ಜಪ ಏನಕ್ಕೆ ಅಂದರೆ, ನೀವು ಗಮನಿಸಿ, ಪ್ರತಿಯೊಬ್ಬರು ಹುಟ್ಟಿದ ನಂತರ ಅಕ್ಷರಗಳ ರಚನೆಯನ್ನು ಮಾಡಿಲ್ಲ, ವರ್ಣಮಾಲೆ ಅಂತ ನಾವು ಕರೀತೀವಿ. ಅದನ್ನು ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥದ್ದು. ಯಾವ ಜಾಗದಲ್ಲಿ ಯಾವ ಅಕ್ಷರಗಳನ್ನು ಬಳಸಿದರೆ, ಟಂಗ್ ಅಂತ ನಾವೇನು ಕರಿತೀವಿ, ನಾಲಿಗೆ, ಆ ನಾಲಿಗೆ ಈ ಹಲ್ಲುಗಳು ಕಾರ್ಯವನ್ನು ಮಾಡಿ ಈ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ದೇಹ ರಕ್ಷಣೆಗೇನು ಸಹಾಯವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಅಕ್ಷರಗಳ ಜೋಡಣೆಯನ್ನ, ಯಾಕೆಂದ್ರೆ ನಾವೆಲ್ಲ ಶಬ್ದ, ನಾವು ಎನರ್ಜಿ, ನಾವು ಶಬ್ದ ಬ್ರಹ್ಮ. ನಮ್ಮ ಉಳಿಯುವಿಕೆಗಾಗಿ ಆ ಪದಗಳ ರಚನೆಯನ್ನ ಮಾಡಿದ್ರು. ಆ ಒಂದು ಪದಗಳು ಶಬ್ದವನ್ನು ಉತ್ಪತ್ತಿ ಮಾಡುತ್ತವೆ. ನಾನೆಲ್ಲೂ ಕೂಡ ಒಂದು ಕ್ವಿಂಟಲ್ ಏನು ಇಟ್ಕೊಂಡಿಲ್ಲ ಶಬ್ದ ಉತ್ಪತ್ತಿ ಆಗೋದಕ್ಕೆ. ನೋಡಿ, ದೇಹದಲ್ಲಿ ಎಂತಹ ಒಂದು ವಿಶೇಷವಾದಂತಹ ಶಕ್ತಿ, ಅದ್ಭುತ ಶಕ್ತಿ. ನಾನು ಮಾತಾಡ್ತಾನೆ ಇದ್ದೀನಿ, ಸ್ವರ ಬರ್ತಾನೆ, ಎಲ್ಲೂ ಕೂಡ ಸ್ಟಾಕ್ ಇಟ್ಕೊಂಡಿಲ್ಲ ನಾನು. ಹಾಗೆ ಪ್ರತಿಯೊಬ್ಬ ಮನುಷ್ಯ ಶಬ್ದಗಳ ಸಂಗ್ರಹ, ಶಕ್ತಿಯ ಕೇಂದ್ರ. ಹಾಗಾಗಿ ಅಕ್ಷರಗಳ ಉತ್ಪನ್ನತೆ ಆ ಸಮಯ, ಆ ಕಾಲ, ಆ ನೆಲ, ಆ ಜಲ, ಆ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಏನಾಯಿತು, ನಮ್ಮ ಪೂರ್ವಜ ಶ್ರೇಷ್ಠರೇನು ನಿರ್ಮಾಣವನ್ನು ಮಾಡಿದ್ರು, ಅದಕ್ಕನುಸಾರವಾಗಿ ನಾವು ಆ ಒಂದು ಸಂತತಿ, ಆ ಕುಟುಂಬ ವರ್ಗದ ಜೀನ್ಸ್ ಅಂತ ಕರಿತೇವೆ, ವಂಶಾವಳಿ ಅಂತ ಕರಿತೇವೆ, ಅದರ ಅನುಸಾರವಾಗಿ ಹುಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅದಕ್ಕೆ ಕುಲ ಅಂತ ಕರಿತೇವೆ, ವಂಶ ಪಾರಂಪರ್ಯ ಅಂತ ನಾವು ಕರಿತೇವೆ. ಸಪ್ತ ಮಹರ್ಷಿಗಳು, ಅದರಲ್ಲಿ ಯಾವ ಮಹರ್ಷಿಗೆ ಸಂಬಂಧಪಟ್ಟಂತಹ ಈ ಒಂದು ಜೀವಗಳು, ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳು, ದೈವಗಳು, ಆ ದೈವಗಳಿಗೆ ಸಂಬಂಧಪಟ್ಟಂತಹ ಮಂತ್ರಗಳ ಪಠನೆಯಿಂದ ದೇಹದ, ಜೀವದ, ಆತ್ಮದ ಪ್ರಕಾಶಮಾನ ತರಂಗಗಳು ಶುದ್ಧವಾಗ್ತಾ ಹೋಗ್ತವೆ. ಇದು ಲಿಖಿತವಾದಂಥ ವಿಷಯವಲ್ಲ, ಅಲಿಖಿತ ವಿಷಯ, ಎಲ್ಲರಿಗೂ ಗೊತ್ತಿರೋದೆ. ಯಾಕೆಂದ್ರೆ ಎಲ್ಲ ಬ್ರಹ್ಮ, ಎಲ್ಲರಿಗೂ ಗೊತ್ತಿರೋದೆ. ಆದರೆ ಎಚ್ಚರ ಆಗ್ಬೇಕಷ್ಟೆ. ಎಚ್ಚರ ಆದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದರಿಂದ ಕಣ್ಮುಚ್ಚಿ ಧ್ಯಾನ ಮಾಡುವಂಥ ಪ್ರತಿಯೊಂದು ದೇಹಕ್ಕೆ
ಎಲ್ಲೇ ಇರಲಿ ಭೂಮಿ ಮೇಲೆ. ಅದಕ್ಕೇನು ಬೇರೆ ರೀತಿಯಾದಂಥ ವಿಧಾನನೇ ಇಲ್ಲ, ಎಲ್ಲ ಒಂದೇ. ಆ ದೇಹ ಶುದ್ಧಿಗೆ, ಜೀವ ಶುದ್ಧಿಗೆ, ಆತ್ಮಶುದ್ಧಿಗೆ, ಆತ್ಮ ಶುದ್ಧವಾಗಿರುತ್ತೆ, ಪರಿಪೂರ್ಣವಾಗಿರುತ್ತೆ. ಆದರೆ ಅದರ ಕಿರಣಗಳು ವಿಸ್ತಾರ ಆಗೋದು. ಸೂರ್ಯದೇವಂತೂ ಕಾಣ್ತಾ ಇರುತ್ತೆ ಮಧ್ಯಾಹ್ನ 2 ಗಂಟೆ. ಮೋಡಗಳೆಲ್ಲ ಆ ಕಡೆ ಈ ಕಡೆ ಬಂದುಬಿಟ್ಟಿದ್ದಾವೆ, ಅದಕ್ಕೆ ಪ್ರಕಾಶತೆ ಬರ್ತಾ ಇಲ್ಲ, ಭೂಮಿಗೆ ಕಿರಣಗಳು ಬರ್ತಾ ಇಲ್ಲ, ಅಡ್ಡಿ ಆಗ್ಬಿಟ್ಟಿದೆ. ಅದಕ್ಕೆ ಮೋಡ ಆ ಕಡೆ ಈ ಕಡೆ ಆಗಬೇಕು. ಆಗ ಸೂರ್ಯದೇವನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳ್ತಾ. ಹಾಗೆ ಆತ್ಮ ಕೂಡ ಪ್ರಕಾಶಮಾನದಿಂದ ಕೂಡಿದೆ, ಆದರೆ ಜೀವ ಮೋಡವಾಗ್ಬಿಟ್ಟಿದೆ, ದೇಹ ಮೋಡವಾಗ್ಬಿಟ್ಟಿದೆ. ಅದನ್ನು ಆ ಕಡೆ ಈ ಕಡೆ ಹೋಗಿಸ್ಬೇಕಂದ್ರೆ ಮಂತ್ರದ ಮೂಲಕ ಶುದ್ಧೀಕರಣ. ಏಕೆಂದರೆ ಸ್ವರಗಳನ್ನು ಹೇಳೋದ್ರಿಂದ, ಆ ಮಂತ್ರಗಳನ್ನು ಹೇಳೋದ್ರಿಂದ ಅಶುದ್ಧ ಭಾವ ಎಂಬತಕ್ಕಂಥದ್ದು ರಚನೆ ಆಗುತ್ತೆ. ಶುದ್ಧ ಭಾವ, ಭಾವಗಳು, ಭಾವನೆ ಮನುಷ್ಯನನ್ನು ಒಳ್ಳೇದು ಮಾಡೋದು, ಕೆಟ್ಟದ್ದು ಮಾಡೋದು. ಭಾವನೆಗಳಿಲ್ಲದ ಮನುಷ್ಯನನ್ನೇನಂದರೆ ಕಗ್ಗದ್ಲು ಅಥವಾ ಕಲ್ಲು ಅಂತ ಕರೀತಾರೆ. ಈ ಕೆಟ್ಟ ಕಾರ್ಯ ಮಾಡೋದಕ್ಕೆ ಏನೋ ಒಂದು ಭಾವ ಬಂದಿದೆ, ಅದಕ್ಕೆ ಹಂಗಾಗಿದೆ. ಏನೋ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಏನೋ ಒಂದು ಭಾವ ಬಂದಿದೆ, ಅದಕ್ಕೆ ಹಂಗಾಗಿದೆ. ಜೀವ ಶುದ್ಧ ಭಾವವಾಗಿ ಪರಿವರ್ತಿತವಾಗಿ ನಂತರ ಶಿವನಾಗಿ ಪರಿವರ್ತಿತವಾಗುತ್ತೆ. ಅದು ಯಾವುದರಲ್ಲಿ ಸಾಧ್ಯ? ಸಹಸ್ರಾರ ಚಕ್ರದಲ್ಲಿ ಸಾಧ್ಯ. ಭಗವಂತ ನೀನು ಬೇರೆ, ಮನುಷ್ಯ ನಾನು ಬೇರೆ ಅಂತಕ್ಕಂತಹ ಭೇದ ಅಲ್ಲಿ ಮುಕ್ತಾಯವಾಗುತ್ತೆ. ನಾನು ನೀನು ಎಂಬತಕ್ಕಂಥ ಭೇದ ಮುಕ್ತಾಯವಾಗುತ್ತೆ. ಅದಕ್ಕೇನು? ಧ್ಯಾನದ ಮೂಲಕ ಮೂಲಾಧಾರ, ಸಹಸ್ರಾರ, ಮಣಿಪುರ ಚಕ್ರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರದ ಜಾಗೃತಿಯ ಸ್ಥಾನಕ್ಕೆ ಹೋಗಿ ಅಲ್ಲಿಗೆ ಮುಂದಿನ ಸ್ಥಾನಕ್ಕೆ ಯಾರು ದಾಟ್ತಾರೆ, ಆ ಒಂದು ಸ್ಥಿತಿಯಲ್ಲಿ ಜೀವ ಶಿವವಾಗುತ್ತೆ. ಅಂದರೆ ಅದು ಮುಕ್ತಿಯನ್ನು ಪಡೆಯುತ್ತೆ. ಯಾವುದು ಹೆಣ್ಣಾಗಿ ಗಂಡಾಗಿ ಬೇರೆ ಏನಾಗಿ ಹುಟ್ಟುವುದಿಲ್ಲ. ಶಿವತತ್ವ ಅದು ಪ್ರಕಾಶಮಾನ ಸ್ಥಿತಿಯಲ್ಲಿ ರೋಗಗಳಿಂದ ಮುಕ್ತ, ದುಃಖಗಳಿಂದ ಮುಕ್ತ, ಸಾವಿನಿಂದ ಮುಕ್ತ, ಹುಟ್ಟುವಿನಿಂದ ಮುಕ್ತ, ಭಯದಿಂದ ಮುಕ್ತ. ಜೀವ ಶಿವವಾಗಿ ಪರಿವರ್ತಿತವಾಗೋದು ಆಗ. ದೇಹ ಇದ್ದಂಥ ಸಂದರ್ಭದಲ್ಲಿ ಸಾಧ್ಯ. ಎಷ್ಟು ಮನುಷ್ಯಗಳಿದ್ದೇವೆ ನಾವು ಭೂಮಿ ಮೇಲೆ, ಆದರೆ ಆ ಸೂಕ್ಷ್ಮ ಶಕ್ತಿಗಳೇನು, ಸೂಕ್ಷ್ಮಾತ್ಮಗಳೇನು, ಅವಕ್ಕೆ ಹೋಲಿಸಿದ್ರೆ ಏನು ಒಂದು 100ರಲ್ಲಿ 1%, 2% ಮನುಷ್ಯನ ಜೀವ ಇರ್ಬೋದು ಅಷ್ಟೇ ಭೂಮಿ ಮೇಲೆ. 800 ಕೋಟಿ ಅನ್ಕೊಳ್ಳಿ, 100ರಲ್ಲಿ 1% ಇರೋದಷ್ಟೇ. ಆದ್ರೂ ಆ ಶಿವತತ್ವದ ರಚನೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಜಾಗೃತಿ ಆಗ್ಬೇಕು. ಈಗ 7 ಚಕ್ರ 6 ಚಕ್ರ ಜಾಗೃತಿ ಆಗಬೇಕು ಅಂದರೆ ಏನೇನು ಮಾಡಬೇಕು ಅಂತ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಹಳೆ ವಿಡಿಯೋಗಳಿದೆ, ನೋಡ್ಬೇಡಿ. ಅದೇನಷ್ಟು ಸುಲಭವಾಗಿ ಆಗೋದಿಲ್ಲ. ಜೀವ ಶಿವವಾಗೋದಷ್ಟು ಸುಲಭ ಅಲ್ಲ. ಅದಕ್ಕೆ ಕಠಿಣ ಶ್ರಮ ಕೂಡ ಬೇಕು, ಆಚರಣೆಗಳು ಬೇಕು, ನಿಯಮಗಳು ಬೇಕು. ಅವುಗಳೆಲ್ಲವನ್ನು ಪಾಲಿಸಿದ ನಂತರವೇ ಜೀವ ಶಿವವಾಗಿ ಪರಿವರ್ತಿತ ಆಗೋದು. ಅಂದರೆ ಅದು ಪುನರಪಿ ಜನನಂ ಪುನರಪಿ ಮರಣಂನಿಂದ ಮುಕ್ತವಾಗುತ್ತೆ. ಯಾವುದೇ ಬಾಧೆಗಳಿಲ್ಲ, ಯಾವುದೇ ಸುಖಗಳಿಲ್ಲ. ಕರ್ಮಾತೀತ, ಗುಣಾತೀತ, ಭಾವಾತೀತವಾಗಿರುತ್ತೆ. ಭಾವನೆಗಳು ಕೂಡ ಇರೋದಿಲ್ಲ. ಏನೊಂದು ಇಚ್ಛೆ ಇದ್ರೂ ಕೂಡ ಅದು ಕಷ್ಟ ಸಾಧ್ಯ. ಹಾಗಾಗಿ ದೇವ್ರಿಗೆ ಕಣ್ ಕಾಣೋದಿಲ್ವಾ? ಅವ್ರು ನೋಡೋಲ್ಲ ಆಕ್ಸಿಡೆಂಟಿಗೆ ಸುತ್ತವ್ರೆ, ಅವ್ರು ನೋಡೋದು ದುಃಖ ಪಡ್ತಾವ್ರೆ, ದೇವ್ರಿಗೆ ಕಣ್ ಕಾಣೋದಿಲ್ವಾ? ಎಲ್ಲಿ ದೇವಸ್ಥಾನ ಅಷ್ಟು ದೊಡ್ಡ ಕಟ್ಟರು, ಕೊಲ್ಲಂಗೆ ಕೂತಾರೆ, ಎಲ್ಲ ಮತ್ತೆ ನಿಮ್ಮ ದೇವರು ಅವ್ರಿಗಷ್ಟೊಂದು ದುಃಖ ಆಗ್ತಾ ಇದೆ. ದೇವ್ರಿಗೇನೂ ಆಗೋದಿಲ್ಲ, ಭಾವಾತೀತ. ಒಳ್ಳೇದು ಮಾಡ್ಕೊಂಡ್ರೆ ಅಯ್ಯೋ ದೇವ್ರು ಕೊಟ್ಟ, ಅಯ್ಯೋ ಆಹಾರ ಕೊಟ್ಟ, ಓ ದೇವ್ರು ಕೊಟ್ಟ, ಹಣ್ಣು ಕೊಟ್ಟಾನೆ, ಓ ದೇವ್ರು. ಯಾರು ಅಂತಾರ? ಅಧ್ಯಾತ್ಮದಲ್ಲಿ ಇದ್ದವರೇ ಭಗವಂತನ ಆಶೀರ್ವಾದ ಇದು ಅನ್ನೋರು. ಅದನ್ನ ಬಿಟ್ಟವ್ರು ಎಷ್ಟು ಜನ ಇದ್ದಾರೆ ಭಗವಂತನ ಆಚರಣೆ ಇಲ್ಲದವ್ರು. ಅವ್ರು ಅಂತಾರ, ದುಃಖ ಕೊಟ್ರಿಗೆ ಹೇಳ್ತಾರೆ ಅವ್ರಿಗಂಗಾದ್ರೆ, ಎಲ್ಲಿ ನಿಮ್ಮ ದೇವರು ಮತ್ತೆ ಯಾಕೆ ಕಾಪಾಡಲಿಲ್ಲ ಅಂತ. ಅವ್ರು 100ರಲ್ಲಿ 1 ದಿನ 2 ದಿನನಾರು ಈ ಥರ ದೂಷಿಸ್ತಾರೆ. ಆದ್ರೆ 365 ದಿನದಲ್ಲಿ 100 ದಿನನಾದ್ರೂ ನೋಡು ನಿಮ್ಮ ದೇವ್ರು ನಿಮ್ಗೆ ಹಣ್ಣು ಕೊಟ್ಟ, ನಿಮ್ಮ ದೇವ್ರು ನಿಮಗೆ ಒಂದು ಸುಖ ಕೊಟ್ಟ, ನಿಮ್ಮ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಅಂತ ಅನ್ನೋದಿಲ್ಲ. ಭಗವಂತ ಭಾವಾತೀತ, ಯಾವ ಭಾವಕ್ಕೂ ಇಲ್ಲ. ಒಳ್ಳೇದು ಮಾಡ್ಕೊಂಡ್ರು ಮನುಷ್ಯರೇ, ಕೆಟ್ಟದ್ದು ಮಾಡ್ಕೊಂಡ್ರು ಮನುಷ್ಯರೇ. ಆಟದ ಮೈದಾನಕ್ಕೆ 2 ಪಾರ್ಟಿಗಳನ್ನು ಬಿಟ್ಬಿಟ್ಟಿದ್ದೀವಿ ಕಬಡ್ಡಿಗೆ. ಗೆದ್ರೂ ಅವರೇ, ಸೋತ್ರೂ ಅವರೇ, ಬಿದ್ರೂ ಅವರೇ, ಏಟ್ ಮಾಡ್ಕೊಂಡವ್ರೆ, ಏಟ್ ಮಾಡ್ಕೊಳ್ದಿದ್ರು ಅವರೇ, ಏಟ್ ಮಾಡ್ಕೊಂಡ್ರು ಅವರೇ. ಆಟದಲ್ಲಿ ನಾವು ಬೀಳೋ ಅಂತ ಹೇಳಿರ್ತೀವಿ, ಅಂದರೆ ಮನುಷ್ಯನ ಕೆಟ್ಟದ್ದು ಮಾಡ್ಕೊ ಅಂತ ಹೇಳಿರ್ತೀವಿ, ಇಲ್ಲ ತಾನೇ? ಹಾಗೆ ಭಗವಂತ ಮೈದಾನವನ್ನು ಕೊಟ್ಟಿದ್ದಾನೆ, ಆಟವನ್ನು ಕೊಟ್ಟಿದ್ದಾನೆ. ಮೈದಾನವೂ ನಿಂದೆ, ಆಟವೂ ನಿಂದೆ. ಆದರೆ ಕರ್ಮಫಲಗಳಿದ್ದರೆ ಅದಕ್ಕೆ ಲೆಕ್ಕಾಚಾರದಲ್ಲಿ ನಾನು ಎಂಟ್ರಿ ಆಗ್ತೇನೆ.
ಯಾಕೆ ನೀವು ಹೊಡೆದಾಡಬಾರ್ದು ಅನ್ನೋ ಕಾರಣ. ಅಂಥ ಸಂದರ್ಭದಲ್ಲಿ ಮಗು ನೋಡ್ತಾನೆ. ಅದಕ್ಕೆ ಯಾರೇನು ಮಾಡ್ತಾರೆ ಅದರ ಪ್ರತಿಫಲ ಹಿಂದಿರುಗಿ ಬರುತ್ತೆ. ಯೂನಿವರ್ಸ್ಗೆ ಏನು ಕೊಡ್ತಾರೆ, ಯೂನಿವರ್ಸ್ ಮರಳಿ ಅದನ್ನೇ ಕೊಡುತ್ತೆ. ಹೀಗೆ ಭಾವದಿಂದ, ಜೀವ ಭಾವದಿಂದ ನಂತರದಲ್ಲಿ ಶಿವನಾಗಿ ಪರಿವರ್ತಿತ ಆಗಲು ಸಾಧ್ಯ ಇದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.